ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ನಾನು ಪ್ರಿಯಾ ಪೂಜಾರಿ. ವೆಲ್ಕಮ್ ಟು ದ ಚಾನೆಲ್. ಆ್ಯಕ್ಚುಲಿ ನಾನು ಗಿರಿ ಪ್ಲ್ಯಾನ್ ಮಾಡ್ತಿದ್ದು ಊರ ಬದಿಗೆ ಹೋಯ್ಬಪ್ಪ ಅಂದಿಕ್ಕಿ ಒಂದು 3 ತಿಂಗಳಿಗೆ ಒಂದ್ಸತಿ ಊರ ಬದಿ ನಿಕ್ಕಿ ಬರಲಿಲ್ಲ ಅಂದರೆ ನಮ್ಗೊಂಚೂರು ಮನ್ಸಿಗೆ ಖುಷಿ ಹತ್ತಿಲ್ಲ ಕಾಣಿ. ಸೊ ಎಲ್ಲ ಸೂಟ್ ಕೇಸ್ನ ಕೆಳಗೆ ಹೊತ್ತಾಯ್ಕೊಂಡು ಅವ್ರ ಬಟ್ಟೆ ನನ್ನ ಬಟ್ಟೆ ಮತ್ತು ಚೂರು ಊರ ಬದಿಗೆ ಹೊಪ್ಪದಿ ತಗೊಂಡು ಹೋಗುವಂಥ ಕೆಲವೊಂದು ಬಟ್ಟೆಗಳು ತಿಂಡಿಗೆಲ್ಲ ಇರುತ್ತಲ್ದೆ ಅದೆಲ್ಲ ತುಂಬಿಸ್ಕೊಂಡು ಹಾಗೆ ಲಗೇಜ್ನ ಖುಷಿಯಿಂದ ಪ್ಯಾಕ್ ಮಾಡ್ತಿದ್ದೆ. ಎಕ್ಸೈಟೆಡ್ ಬೇರೆ ಆಯ್ತು ನಾವು. ಫೈನಲಿ ನಮ್ಮ ಪ್ಯಾಕಿಂಗ್ ಡನ್ ಕಾಣಿ. ಇನ್ನು ನಾವು ಊರಿಗೆ ಹೋಗೋದು ಅಂದೇ ಉಳಿದ ಹಂಗೂ ಹಿಂಗೂ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಚೈ ಅಂದೇಳಿ ಮೀನು ಫ್ರೈ ಮಾಡೋಕೆ ಬಂದು ಕಣಿ. ಸೊ ಯಾವುದೋ ಒಳ್ಳೆ ಮೀನು ಬಂದಿರ ಅದ್ರಲ್ಲಿ ತಿಂಬಕ್ಕೆ ಮಾತ್ರ ಮಸ್ತ್ ಲಾಯ್ಕಿದ್ದಿತ್ತು. ಹೆಸರು ಮಾತ್ರ ಕೇಳ್ಬಿಡಿ, ನನಗೆ ಗೊತ್ತಿಲ್ಲ ಅವ್ರು ಯಾವ ಮೀನು ಬಂದಿರಿ ನೀವು ಅಂದರೆ ನಾನು ಕೇಂಬುದು ಅವ್ರ ಹತ್ರ ಹೀಗೆ. ಆದರೆ ಅವರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಮೀನೊಂದು ಊರು ಬದಿದೆ, ಅದು ಎಂಥ ಮೀನು, ಹೊಳಿ ಮೀನು ಅನ್ಸುತ್ತೆ. ಮಸ್ತ್ ಲಾಯ್ಕಿದ್ದಿತ್ತು ಮಾತ್ರ ತಿಂಬಕ್ಕೆ. ಆದರೆ ನಾನು ಮಾಡದ್ದ ನೀನು ಮಾಡದ್ದ ಅನ್ಕೊಂಡು ಕಾಲು ಎಳ್ಕೊಂಡೆ ಟೈಮ್ ಪಾಸ್ ಮಾಡೋದೇ ಆಯ್ತು ನಮ್ಮ ಕತೆ ಕಾಣಿ. ಸೊ ಗಂಡ ಪ್ರೀತಿಯಿಂದ ಬಂದದನ್ನು ನಾವು ಖುಷಿಯಿಂದ ಮಾಡಿ ಹಾಕೋದ್ರಂಗೆ ಏನೋ ಒಂಥರ ಖುಷಿ ಇರುತ್ತೆ ಅಲ್ಲದೆ. ಸೊ ಗಂಡನ ಮನಸ್ಸನ್ನು ಅಡುಗೆ ಮನೆಯಿಂದನೇ ಗೆಲ್ಲಕ್ಕಂದೇಳಿ ಹೇಳ್ತಾರೆ. ಸೊ ನಾನು ಅದೇ ಪ್ರಯತ್ನಂಗಿದ್ದೆ ಕಾಣಿ. ರಾತ್ರಿ ಹೊರಟೆ ನಾನು ಬೆಂಗಳೂರು ಬದಿಗೆ. ಸೊ ಬೆಂಗಳೂರು ಬದಿಗೆ ಹೋಗಿ ಹಾಗೆ ಆಫೀಸಿಗೆ ಹೋಯ್ಬಪ್ಪ ಅಂದಿಕ್ಕೆ ಯೋಚನೆ ಮಾಡದ್ದ. ಹಾಗೆ ಗಿರಿ ನನ್ನನ್ನು ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಚೂರು ಸಣ್ಣ ಮನ್ಸಂಗೆ ಟಾಟಾ ಮಾಡ್ಕೊಂಡು ಹೊರ. ಆದರೆ ಖುಷಿ ಅಂತ ಗೊತ್ತಿತ್ತ, ನಾವು ಆದಷ್ಟು ಬೇಗ ಊರ ಬದಿಗೆ ಮೀಟ್ ಆಯ್ತು. ಒಂದು 2-3 ದಿನದಂಗೆ ಊರ ಬದಿಗೆ ಹೋತ್ ನಾವಿಬ್ಬರು ಅಲ್ಲಿ ಮೀಟ್ ಆತಂಬು ಖುಷಿ ಇದ್ದಿತ್ತು ಕಾಣಿ. ಆರೆ ರಾತ್ರಿ ಪೂರ್ತಿ ಜಾಗರಣಿ ಏರ್ಪೋರ್ಟ್ ಹಂಗೆ ಆಯ್ತು ನಂದು. ಬೆಳಮುಂಚೆ 2 ಗಂಟೆಗೆ ಇದ್ದದ್ದು ಫ್ಲೈಟ್, ಬಂದದ್ದು 6 ಗಂಟೆ. ಅಂತೂ ಇಂತೂ ಹೊತ್ತಿಗೆ ಕೂತ್ಕಂತ ಕಾಣಿ ಫ್ಲೈಟ್ ಹಂಗೆ. ಸೊ ಅಲ್ಲಿಪ್ಪು ಸೂರ್ಯಂಗೆ ಲೈನ್ ಹೊಡ್ಕೊಂಡು ಹಾಗೆ ಎಷ್ಟು ಚಂದ ತೋರ್ತಿತ್ತಲ್ದ ಮೇಲಿಂದ ಅದನ್ನೆಲ್ಲ ಕಣ್ಕೊಂಡು ಖುಷಿ ಪಡ್ತಾ ಹೋದೆ ಕಣಿ ಬೆಂಗಳೂರು ಬದಿಗೆ. ಸೊ ಆಫೀಸಿಗೆ ಹೋಗಿ ಅಲ್ಲಿ ಹಾಲು ಕೂಡದ್ದು ಇನ್ನೆಂತ ಮಾಡೋದಂದ್ರೆ ಚೂರು ಕೆಲಸ ಮಾಡ್ದಂಗೆ ಮಾಡಿ ಇನ್ನು ಊರ ಬದಿ ಹೊರಟದ್ದು ಕಣಿ. ಒಂದು 2 ದಿನ ಆದಮೇಲೆ ನನ್ನ ತಮ್ಮನೊಟ್ಟಿಗೆ ಊರ ಬದಿಗೆ ಹಾಗೆ ಹೊರಟದ್ದು. ಇನ್ನೂ ಎಂಥ ಒಂದು ಖುಷಿ ಅಂದರೆ ಆಲ್ರೆಡಿ ಗಿರಿ ಬಂದು ಊರಿಗೆ ರೀಚ್ ಆಗಿದ್ದೀರ. ಸೊ ಅವ್ರನ್ನ ಮೀಟ್ ಆಗೋದ್ರೊಟ್ಟಿಗೆ ನಾವು ಟ್ರಿಪ್ ಬೇರೆ ಪ್ಲ್ಯಾನ್ ಮಾಡಿದ್ದು ಕಣಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಂಗೆ ಅಪ್ಡೇಟ್ ಮಾಡ್ತೆ. ಮಸ್ತ್ ಸಿಕ್ತೆ ಹಂಗಾರೆ ಬಾಯ್.